ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಅಭಿ, ನೀನು ಐರಾ ಟವರ್ಸ್ನಲ್ಲಿರೋ ಕೆಫೆಗೆ ಹೋಗು. ಅಲ್ಲಿ ಕ್ಲೈಂಟ್ಸ್ ಒಬ್ಬರು ಮೀಟ್ ಮಾಡ್ತೀನಿ ಅಂದಿದ್ದಾರೆ. ಹೆಚ್ಚೇನೂ ಮೀಟಿಂಗ್ ಇಲ್ಲ, ನಾನು ಅವ್ರ ಜೊತೆ ಮಾತಾಡಿದ್ದೀನಿ. ಅವರು ಅಗ್ರಿಮೆಂಟ್ ಫೈಲ್ ಕೊಡ್ತಾರೆ, ಅದನ್ನು ತಗೊಂಡು ಆಫೀಸ್ಗೆ ಹೋಗಿರು. ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಆಫೀಸಿಗೆ ಬರ್ತೀನಿ. ನಿನ್ನೆ ಮಿಸ್ ಆಗಿರೋ ಮೀಟಿಂಗ್ ಅಲ್ಲೇ ಮಾಡೋಣ ಎಂದರು ಭಾರ್ಗವ್ ಬೆಳಗಿನ ತಿಂಡಿ ಮುಗಿಸಿದಾಗ. ಏನು ಕೆಲಸ ಅಪ್ಪ? ಅವರು ಹಿಂದಿನ ದಿನ ಹೇಳಿದಂತೆ ಯಶಸ್ವಿನಿ ಮತ್ತು ವರ್ಧನ್ರವರ ಬಳಿ ಕ್ಷಮೆ ಕೇಳಿಯೂ ತಾವು ಸುಮ್ಮನಿರುವುದಿಲ್ಲ ಎಂಬ ಸುಳಿವು ಕೊಟ್ಟಿದ್ದರಲ್ಲ, ಆ ಅನುಮಾನದಿಂದ ಕೇಳಿದ ಅಭಿ. ನನ್ನ ಕೆಲಸ ಏನೋ ಅಂತ ನೀನು ಕೇಳ್ತೀಯಾ ಎಂದಾಗ ಅವ ಮಾತನಾಡದಾದ. ಆಯು, ಮಧ್ಯಾಹ್ನ ಇಬ್ಬರು ಫ್ಯಾಕ್ಟ್ರಿಗೆ ಹೋಗೋಣ ಎನ್ನುತ್ತಾ ಮೇಲೆದ್ದವರು ಕಂಟಿ ಎಂದು ಕೂಗುತ್ತಾ ಹೊರ ನಡೆದರು. ಚಿಕ್ಕಪ್ಪ, ಅಪ್ಪ ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ಮತ್ತೆ ಕೇಳಿದ ಅಭಿ ಆಯುಷ್ರನ್ನು. ಅಣ್ಣ ಹೇಳಿ ಮಾಡೋದಿಲ್ಲ ಅಭಿ, ಸೊ ನನಗೂ ಗೊತ್ತಿಲ್ಲ ಎಂದ ಆಯುಷ್ರವರು ಮೇಲೆದ್ದು ನಡೆದರು. ಅಣ್ಣ, ಡೋಂಟ್ ವರಿ, ಅಪ್ಪ ಏನೇ ಮಾಡಿದ್ರೂ ಸರಿನೇ ಮಾಡೋದು, ಬಾಯ್ ಎಂದ ಅಥರು ಮೇಲೆದ್ದು ಓಡಿದ ಆಯುಷ್ರವರ ಹಿಂದೆ. ನಾನು ಹೋಗ್ಬರ್ತೀನಿ ಅಮ್ಮ ಎಂದ ಅಭಿ ಕೂಡ ಮೇಲೆದ್ದು ಹೊರ ನಡೆದ. ಎಲ್ಲರ ಕಾರು ಒಂದರ ಹಿಂದೆ ಒಂದು ಗೇಟ್ ದಾಟಿದವು. ಭಾರ್ಗವರವರು ಹೇಳಿದಂತೆ ಕೆಫೆಯ ದಾರಿ ಹಿಡಿದ ಅಭಿರಾಮ್ ತಲೆಯಲ್ಲಿ ತುಂಬಿದ್ದು ಮಾತ್ರ ಯಶಸ್ವಿನಿಯೇ. ಹಿಂದಿನ ದಿನ ನಡೆದ ಘಟನೆ ಅವನ ಯೋಚನೆಯಲ್ಲೇ ಇತ್ತು. ಮನೆಯಲ್ಲಿ ಯಾರೂ ಅದರ ಬಗ್ಗೆ ಮಾತನಾಡಿರಲಿಲ್ಲವಾದರೂ ಅವನಿಂದ ಅದನ್ನು ಮರೆಯಲಾಗದು. ತನ್ನನ್ನು ತಪ್ಪು ಮಾಡಿದ ಯಶಸ್ವಿನಿಯ ಮೇಲಿನ ಕೋಪ ಶಮನವಾಗಿರಲಿಲ್ಲ ಇನ್ನೂ. ಯಶಸ್ವಿನಿ, ವರ್ಧನ್ ನಿನ್ನನ್ನು ಎಂದು ಹಲ್ಲು ಕಡಿದವ ಏನೂ ಮಾಡಲಾಗುವುದಿಲ್ಲ ಎಂದುಕೊಂಡು ಛೆ ಎನ್ನುತ್ತಾ ಸ್ಟೇರಿಂಗಿಗೆ ಕೈ ಬಡಿದ. ದಾರಿ ಸಾಗಿತ್ತು. ನಾನು ಏನಾದರೂ ಮಾಡಬೇಕಂದ್ರೂ ಮಾಡೋಕ್ಕಾಗೋದಿಲ್ಲ ಈಗ ಎಂದುಕೊಂಡವ ತನ್ನ ಕೋಪ ನಿಯಂತ್ರಿಸಿಕೊಂಡು ಹೋಗಬೇಕಿದ್ದ ಸ್ಥಳ ತಲುಪಿದ. ದೊಡ್ಡ ಬಿಲ್ಡಿಂಗ್ ಅದು, ಮಾಲಿದ್ದಂತೆ. ಅಲ್ಲಿ 10 ಶಾಪ್ಗಳಿದ್ದವು. ಕೆಫೆ ಇದ್ದದ್ದು 2ನೇ ಅಂತಸ್ತಿನಲ್ಲಿ. ಲಿಫ್ಟ್ನಲ್ಲಿ ಏರಿದವ ಕೆಫೆಯ ಮುಂದೆ ನಿಂತು ತನ್ನ ಕ್ಲೈಂಟ್ಸ್ಗೆ ಕರೆ ಮಾಡಿದ. ಅವರಿನ್ನೂ 10 ನಿಮಿಷ ಬರುತ್ತಿರುವೆ ಎಂದರು. ಅವರಿಗಾಗಿ ಕಾದು ನಿಂತ ಅಲ್ಲಿಯೇ ಹೊರಗಿದ್ದ ಕಂಬದ ಬಳಿ ಅತ್ತಿತ್ತ ಹೋಗುವ ಜನರನ್ನು ನೋಡುತ್ತಾ ನಿಂತವನಿಗೆ 2 ನಿಮಿಷ ಕಳೆದಿತ್ತಷ್ಟೆ. ಎದುರಿಗೆ ಯಶಸ್ವಿನಿ ನಡೆದು ಬರುವುದು ಕಂಡಿತು. ಅವಳು ಇವನ ಎದುರಿಗಿದ್ದ ಅಂಗಡಿಯ ಮುಂದೆ ಇದ್ದಿದ್ದರಿಂದ ಇವನನ್ನು ನೋಡಿರಲಿಲ್ಲ ಇನ್ನೂ. ಆದರೆ ಅವಳನ್ನು ಕಾಣುತ್ತಿದ್ದಂತೆ ತನ್ನ ಮುಷ್ಟಿ ಬಿಗಿದ ಅಭಿ, ಇವಳು ಇಲ್ಲಿ ಮತ್ತೆ ಫಾಲೋ ಮಾಡ್ತಿದ್ದಾಳ ನನ್ನನ್ನು ಎಂದುಕೊಂಡು ಅವಳನ್ನೇ ನೋಡುತ್ತಾ ತಿರುಗಿ ನಿಂತ. ಅವನನ್ನು ನೋಡದೆ ಬರುತ್ತಿದ್ದ ಯಶಸ್ವಿನಿ ಅವ ನಿಂತಿದ್ದ ದಾರಿಗೆ ಬಂದಾಗ ಕಂಡಳು ಅವನನ್ನು. ಕ್ಷಣ ಬೆಚ್ಚಿ ನಿಂತು ಬಿಟ್ಟಳು, ಹೆಜ್ಜೆ ಮುಂದಿಡದೆ. ಅವನ ನೋಟ ಹಾಗಿತ್ತು ಅವಳ ಮೇಲೆ. ಅಭಿರಾಮ್, ಇವನೇನು ಮಾಡ್ತಿದ್ದಾನೆ ಇಲ್ಲಿ? ನನ್ನನ್ನು ಫಾಲೋ ಮಾಡ್ತಿದ್ದಾನ? ನಿನ್ನೆ ಇವನ ಮೇಲೆ ತಪ್ಪು ಹೊರಿಸಿದ್ದಕ್ಕೇನಾದರೂ ಮಾಡ್ತಾನ ಈಗ ಮನದಲ್ಲೇ ಎಂದುಕೊಂಡು ಉಗುಳು ನುಂಗಿದಳು. ಆದರೆ ಅಭಿ ಮಾತ್ರ ಅವಳ ಮೇಲಿನ ಕೋಪದ ನೋಟ ಕದಲಿಸದೆ ನಿಂತಿದ್ದ. ನೋನೋ, ಅವರಪ್ಪ ಹೇಳಿರೋ ಹಾಗೆ ಅವನು ಏನೂ ತೊಂದರೆ ಕೊಡೋದಿಲ್ಲ. ನಾನು ಅವನಿಗೆ ತೊಂದರೆ ಕೊಡದೆ ಸುಮ್ಮನೆ ಹೋಗ್ತೀನಿ ಎಂದು ಮತ್ತೆ ಧೈರ್ಯ ತೆಗೆದುಕೊಂಡವಳು ಹೆಜ್ಜೆ ಮುಂದಿಟ್ಟಳು. ಈಗಲೂ ಅವಳನ್ನೇ ದಿಟ್ಟಿಸುತ್ತಿದ್ದ. ಅವಳ ಮೇಲಿನ ಕೋಪಕ್ಕೆ ಅವನ ರಕ್ತ ಕುದಿಯುತ್ತಿತ್ತು. ಬಿಗಿದಿದ್ದ ಮುಷ್ಟಿಗೆ ಮೊಗ ಕೂಡ ಕೆಂಪಾಗಿತ್ತು. ಆದರೆ ಏನು ಮಾಡಿಯಾನು? ಅವ ಏನೂ ಮಾಡುವುದಿಲ್ಲ ಎಂಬ ಧೈರ್ಯದಲ್ಲೇ ಅವನ ಮುಂದೆಯೇ ಯಶಸ್ವಿನಿ ನಡೆದು ಹೋಗುತ್ತಿದ್ದರೆ ಅವನ ಕಂಗಳು ಅವಳನ್ನೇ ನೋಡುತ್ತಾ ತಿರುಗಿದವು. ಯಾವಾಗ ಭಯದಲ್ಲೇ ಮುಂದೆ ನಡೆದು ಹೋದ ಯಶಸ್ವಿನಿಯ ಬೆನ್ನು ಕಾಣಿಸಿತೋ ಅವನ ನೋಟವೇ ಬದಲಾಯಿತು. ಅವಳು ತೊಟ್ಟಿದ್ದ ಪುಟ್ಟ ಟಾಪಿನ ಜೀಪ್ ಅರ್ಧ ಕೆಳಗಿಳಿದು ಅವಳ ಬೆನ್ನು ಕಾಣುತ್ತಿತ್ತು. ಅದನ್ನರಿಯದ ಯಶಸ್ವಿನಿ ಮುಂದೆ ಹೋಗುತ್ತಿದ್ದಳಷ್ಟೇ. ಏಯ್, ಇವಳು
ಎಂದ ಅಭಿಗೆ ಆ ಕ್ಷಣ ಏನು ಮಾಡಬೇಕೋ ತಿಳಿಯಲಿಲ್ಲ. ಅವಳ ಮೇಲಿನ ಕೋಪಕ್ಕಿಂತ ಒಂದು ಹೆಣ್ಣಿನ ಮಾನ ಮುಖ್ಯ ಎನ್ನಿಸಿದಾಗ ಅವನ ಕೋಪ ಮಾಯವಾಗಿ ತಕ್ಷಣ ಅವಳ ಹಿಂದೆ ನಡೆದ ಅವಸರದ ಹೆಜ್ಜೆ ಇಟ್ಟು ಒಮ್ಮೆ ಹಿಂತಿರುಗಿ ನೋಡಿದ ಯಶಸ್ವಿನಿ ಅಭಿ ಬರುವುದನ್ನು ಕಂಡು ಹೆದರಿಬಿಟ್ಟಳು. ಮುಂದೇನು ಎಂದು ಅವಳು ಯೋಚಿಸುವಷ್ಟರಲ್ಲೇ ಬಳಿ ಬಂದ ಅಭಿ ಅವಳ ಬೆನ್ನ ಹಿಂದೆ ನಿಂತ ಸನಿಹವಾಗಿ. ಏನು ಮಾಡ್ತಿದ್ಯಾ ಅಭಿರಾಮ್ ನೀನು ಎನ್ನುತ್ತಾ ಅವನತ್ತ ತಿರುಗಲು ನೋಡಿದ ಯಶಸ್ವಿನಿಯ ಎರಡೂ ತೋಳನ್ನು ಹಿಂದಿನಿಂದಲೇ ಬಿಗಿ ಹಿಡಿದ ಅಭಿ ಅವಳು ತನ್ನತ್ತ ತಿರುಗದಂತೆ ಅಭಿ ಮುಖವನ್ನಷ್ಟೇ ತಿರುಗಿಸಿ ಎಂದಳವಳು ಬಿಡಿಸಿಕೊಳ್ಳಲು ನೋಡುತ್ತಾ. ಹೆದರಿದ್ದಳವಳು ಅವ ಏನು ಮಾಡುತ್ತಿರುವನೆಂದು ತಿಳಿಯದೆ. ಒಂದು ನಿಮಿಷ ಎಂದು ಸುರಿದವ ಅವಳ ಕಿವಿಯತ್ತ ಬಾಗಿ ನಿನ್ನ ಎಂದು ಅತ್ತಿತ್ತ ನೋಡಿದ ಒಮ್ಮೆ. ಸುತ್ತಲೂ ಜನ ಓಡಾಡುತ್ತಿರುವರು. ಹೇಳಲು ಮುಜುಗರ ಅವನಿಗೆ. ಬಿಡು ಅಭಿ, ನಾನು ಚೀರ್ತೀನಿ ಅಷ್ಟೇ ಈಗ. ಅವನ ಉದ್ದೇಶ ತಿಳಿಯದ ಯಶಸ್ವಿನಿ ಕೋಪದಲ್ಲಿ ಸಿಡುಕಿದಳು. ಶಟಪ್ ಯಶಸ್ವಿನಿ, ನಿನ್ನ ಟಾಪ್ ಜೀಪ್ ಓಪನ್ ಆಗಿದೆ ಎಂದ ಸಣ್ಣ ಧ್ವನಿಯಲ್ಲೇ. ವಾಟ್ ಎಂದು ಹೆದರಿದ ಯಶಸ್ವಿನಿ ತಕ್ಷಣ ತನ್ನ ಕೈಯನ್ನು ಬೆನ್ನಿಗಿಟ್ಟಳು. ಅವ ಹೇಳಿದ್ದು ಸತ್ಯವೆಂದು ಅರಿವಾಯಿತು. ಏನು ಮಾಡಬೇಕೆಂದು ಕೂಡ ತಿಳಿಯಲಿಲ್ಲ ಕ್ಷಣ. ಅಭಿ ಅವಳ ಬೆನ್ನ ಹಿಂದೆಯೇ ನಿಂತಿದ್ದ. ಅದೆಷ್ಟು ಸನಿಹವೆಂದರೆ ಅವನುಸಿರು ಅವಳ ಕಿವಿಗಳಿಗೆ ತಾಗುವಷ್ಟು. ಅಲ್ಲಿದ್ದದ್ದು ಅವಳ ಬೆನ್ನು ಯಾರಿಗೂ ಕಾಣದಂತೆ ಮಾನವನ್ನು ಕಾಪಾಡುವ ಉದ್ದೇಶವಷ್ಟೇ. ಹಾಗವಳ ಬೆನ್ನಿಗೆ ನಿಲ್ಲುವುದನ್ನು ಬಿಟ್ಟರೆ ಬೇರೆ ಉಪಾಯವೂ ಅವನಿಗೆ ಹೊಳೆಯಲಿಲ್ಲ. ಅತ್ತಿತ್ತ ಒಮ್ಮೆ ನೋಡಿದವ ಅಲ್ಲಿ ಲಿಫ್ಟ್ ಇದೆ ನೋಡು, ನೀನು ಮುಂದೆ ಹೋಗು, ನಾನು ನಿನ್ನ ಹಿಂದೆನೇ ಬರ್ತೀನಿ ಎಂದ. ಅವ ಕೊಟ್ಟ ಉಪಾಯ ಸರಿ ಎನ್ನಿಸಿತು ಅವಳಿಗೆ. ಒಪ್ಪಿ ನಿಧಾನವಾಗಿ ಮುಂದೆ ಹೆಜ್ಜೆ ಇಟ್ಟಳು. ಅಭಿ ಅವಳ ತೋಳು ಹಿಡಿದುಕೊಂಡೇ ಬೆನ್ನ ಹಿಂದೆಯೇ ಇದ್ದ. ಇಬ್ಬರೂ ಹಾಗೇ ಲಿಫ್ಟ್ನತ್ತ ನಡೆದರು. ಯಶಸ್ವಿನಿ ಲಿಫ್ಟ್ ಬಟನ್ ಒತ್ತಿ ಅಭಿಯ ಮುಖದತ್ತ ತನ್ನ ಮುಖ ತಿರುಗಿಸಿದಳು. ಅವನುಸಿರು ಒಮ್ಮೆ ಕೆನ್ನೆಗೆ ತಾಗಿತು. ಅಷ್ಟೊಂದು ಸನಿಹ ಅವ ನಿಂತಿರುವುದು ತನ್ನ ಮಾನ ಕಾಪಾಡಲು. ಏನೂ ಮಾತನಾಡಲು ತಿಳಿಯಲಿಲ್ಲ. ಅವ ಮಾತನಾಡದೆ ಅವಳನ್ನೊಮ್ಮೆ ನೋಡಿದನಷ್ಟೆ. ಅದೇ ಸಮಯಕ್ಕೆ ಲಿಫ್ಟ್ ಬಾಗಿಲು ತೆರೆಯಿತು. ಯಾರೂ ಇರಲಿಲ್ಲ ಅದರಲ್ಲಿ. ಹೋಗು ಒಳಗೆ ಎಂದ ಅಭಿ. ಅವಳು ಲಿಫ್ಟ್ ಒಳ ಹೋಗಿ ತನ್ನತ್ತ ತಿರುಗುತ್ತಿದ್ದಂತೆ ತಾನು ಒಳ ಹೋಗದೆ ಹಿಂದೆ ಹೆಜ್ಜೆ ಇಟ್ಟ. ಅವನನ್ನೇ ನೋಡಿದಳು ಯಶಸ್ವಿನಿ. ಅವ ಕೂಡ ಅವಳನ್ನೇ ನೋಡುತ್ತಿದ್ದ. ಇಬ್ಬರ ನೋಟ ಒಂದೇ. ಆ ನೋಟ ಬದಲಾಗದೆ ಲಿಫ್ಟ್ ಮುಚ್ಚಿಕೊಂಡಿತು. ಅವ ನಿಲ್ಲದೆ ಮತ್ತೆ ಕೆಫೆಯತ್ತ ನಡೆದಿದ್ದರ ಬಗ್ಗೆ ಅವ ಮತ್ತೇನು ಯೋಚಿಸುವುದಕ್ಕೂ ಮೊದಲೇ ಅವನ ಕ್ಲೈಂಟ್ಸ್ ಎದುರಾದರು. ಅವರ ಕೈ ಕುಲುಕಿ ಮಾತನಾಡುತ್ತಾ ಕೆಫೆಯ ಒಳಹೊಕ್ಕ. ಅದೇ ಬಿಲ್ಡಿಂಗ್ನಲ್ಲಿ ಫ್ಯಾಷನ್ ಡಿಸೈನರ್ ಒಬ್ಬಳನ್ನು ಭೇಟಿಯಾಗಲು ಬಂದಿದ್ದಳು ಯಶಸ್ವಿನಿ. ತನಗೆ ಬೇಕಾದ ಒಂದಿಷ್ಟು ಫ್ಯಾಷನ್ ಬಟ್ಟೆಗಳನ್ನು ಹುಡುಕಿಕೊಂಡು ಬಂದಿದ್ದಳು ಅಲ್ಲಿಗೆ. ಅವಳನ್ನು ಭೇಟಿಯಾಗುವ ಮೊದಲೇ ಹೀಗೊಂದು ಘಟನೆ ನಡೆದು ಹೋಗಿತ್ತು. ಲಿಫ್ಟ್ನಲ್ಲಿ ತನ್ನ ಟಾಪಿನ ಜೀಪ್ ಹಾಕಿಕೊಂಡು ಹೊರಬಂದಳು. ಅಭಿ ತನಗೆ ಹೀಗೆ ಸಹಾಯ ಮಾಡಿದ್ದು ಅವಳಿಗೆ ಏನೋ ಅಚ್ಚರಿ ಆದಂತಿತ್ತು. ನಿಂತಳು ಕ್ಷಣ ಅಲ್ಲಿಯೇ ಇದ್ದ ಕಂಬಕ್ಕೆ ಆನಿಕೊಂಡು. ಅಭಿರಾಮ್ ಹೀಗೆ ನಿನ್ನೆ ತಾನೇ ಅವನಿಗೆ ನಾನು ಏನೆಲ್ಲ ಅಂದಿದ್ದೀನಿ, ಅದನ್ನು ಸ್ವಲ್ಪನೂ ಮನಸ್ಸಲ್ಲಿ ಇಟ್ಕೊಳ್ಳದೆ ಇವತ್ತು ಅವನು ನನ್ನ ಮಾನ ಕಾಪಾಡ್ದ. ಅವನಿಗೆ ಒಂದು ಥ್ಯಾಂಕ್ಸ್ ಹೇಳಿಲ್ವಲ್ಲ ನಾನು ಎಂದು ಯೋಚಿಸಿದವಳು. ಇಲ್ಲೇ ಇರಬೇಕು ಅನಿಸುತ್ತೆ ಅವನು ಎಂದುಕೊಂಡು ತಕ್ಷಣ ಮೆಟ್ಟಿಲ ಬಳಿ ಓಡಿದಳು. ಮೇಲಿನ ಅಂತಸ್ತಿನಲ್ಲಿದ್ದಳವಳು. ಪಟಪಟನೆ ಮೆಟ್ಟಿಲಿಳಿದು ಬಂದವಳು ನಿಂತು ಸುತ್ತಲೂ ನೋಡಿದಳು ಅಭಿ ಕಾಣುವನೇನೋ ಎಂದು. ಎಲ್ಲಿಯೂ ಕಾಣಲಿಲ್ಲ ಅವ. ತನ್ನ ಎಡಗಡೆಯಿಂದ ನಡೆದು ಅಲ್ಲಿದ್ದ ಎಲ್ಲ ಅಂಗಡಿಗಳ ಒಳ ನೋಡುತ್ತಾ ಮುಂದೆ ನಡೆದಳು. ಎಲ್ಲಿಯಾದರೂ ಕಾಣುವನೇನೋ ಎಂದುಕೊಂಡು. ಅರ್ಧ ಸುತ್ತಿ ಕೆಫೆಯ ಮುಂದೆ ಬಂದಾಗ ಅಲ್ಲಿಯೇ ಒಳಗೆ ತನ್ನ ಕ್ಲೈಂಟ್ಸ್ ಎದುರಿಗೆ ಕಾಫಿ ಕುಡಿಯುತ್ತಾ ಕುಳಿತಿದ್ದ ಅಭಿ ಕಂಡ. ಅಭಿ ಎಂದು ಖುಷಿಯಿಂದ ಕೆಫೆಯ ಬಾಗಿಲು ಹಿಡಿದವಳು. ಅವನೇನೋ ಡಿಸ್ಕಸ್ ಮಾಡ್ತಿದ್ದಾನೆ ಅನಿಸುತ್ತೆ. ಅರಿತು ನಿಂತಳು ಅವನ ಕೈಯಲ್ಲಿನ ಫೈಲ್ ನೋಡಿ. ಅವನೇ ಹೊರಗೆ ಬರೋವರೆಗೂ ಕಾಯೋಣ ಎಂದುಕೊಂಡು ನಿಂತಳು ಅಲ್ಲಿಯೇ ಅವನಿಗಾಗಿ ಕಾಯುತ್ತಾ. 10 ನಿಮಿಷದ ನಂತರ ತನ್ನ ಕ್ಲೈಂಟ್ ಜೊತೆಯೇ ಹೊರಬಂದ ಅಭಿ
ಮತ್ತೆ ಅವರ ಕೈ ಕುಲುಕಿ ಬೀಳ್ಕೊಡುವುದಕ್ಕೂ ಪಕ್ಕದಲ್ಲಿ ಬಂದ ಯಶಸ್ವಿನಿ ಕಂಡಳು. ಅವನ ಮೊಗಭಾವವೇ ಬದಲಾಯಿತು ಅವಳನ್ನು ಕಂಡು. ಥ್ಯಾಂಕ್ ಯು ಸರ್ ಎಂದು ಅವರು ಹೊರಟ ನಂತರ ಅವಳನ್ನು ನೋಡಿಯೂ ನೋಡದಂತೆ ತಾನೂ ಹೊರಡಲು ಪಕ್ಕಕ್ಕೆ ಹೆಜ್ಜೆ ಇಟ್ಟ ಅವಳ ಮೇಲಿನ ಕೋಪ ಮತ್ತವನ ಮೊಗದಲ್ಲಿತ್ತು. ಅಭಿರಾಮ್ ಕರೆದಳು ಯಶಸ್ವಿನಿ. ಅವಳ ಧ್ವನಿ ಕೇಳಿಯೂ ಕೇಳದಂತೆ ಮುಂದೆ ನಡೆಯುತ್ತಲೇ ಇದ್ದ ದೊಡ್ಡ ಹೆಜ್ಜೆಗಳನ್ನಿಡುತ್ತಾ. ಅಭಿ ಅಭಿ ಓಡುತ್ತಾ ಕರೆದಳು ಯಶಸ್ವಿನಿ. ಕೋಪದಲ್ಲಿ ನಿಂತವ ನನ್ನ ಹಿಂದೆ ಯಾಕೆ ಬರ್ತಿದ್ಯಾ? ಓ, ಮತ್ತೆ ನಾನಿನ್ನ ಹುಡ್ಕೊಂಡು ಬಂದು ಜಗಳ ಮಾಡಿದ್ದೀನಿ ಅಂತ ಹೇಳೋದಕ್ಕೇನೋ ಅಲ್ವಾ? ಅಣಕಿಸಿ ಮಾತನಾಡಿದ. ನೋ ಅಭಿ, ನಿನಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಎಂದಳು. ಅವ ಎತ್ತಲೋ ನೋಡುತ್ತಾ ಜೇಬಿನಲ್ಲಿ ಕೈ ಇಟ್ಟು ನಿಂತ ಗಂಭೀರವಾದ ಮುಖ ಹೊತ್ತು. ಇವತ್ತು ನೀನು ನನ್ನ ಮಾನ ಕಾಪಾಡಿದೆ ಅಭಿ, ಥ್ಯಾಂಕ್ ಯು ಎಂದಳು. ಅವಳ ಧ್ವನಿಯಲ್ಲಿ ನಿಜಕ್ಕೂ ಕೃತಜ್ಞತೆಯ ಭಾವವಿತ್ತು. ಆಗ ಅವಳ ಮೊಗ ನೋಡಿದ ಅಭಿರಾಮ್, ನಾನು ಅಭಿರಾಮ್ ಭಾರ್ಗವ್ ಶರ್ಮಾ, ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾರ ಮಗ. ನನ್ನ ಅಪ್ಪ ನನಗೆ ಹೆಣ್ಣನ್ನು ಹೇಗೆ ಗೌರವಿಸಬೇಕು ಅಂತ ಹೇಳಿಕೊಟ್ಟಿದ್ದಾರೆ ಯಶಸ್ವಿನಿ ವರ್ಧನ್. ಗಟ್ಟಿಯಾಗಿ ನುಡಿದವ ಹಿಂದಿನ ದಿನ ಅವಳಾಡಿದ ಎಲ್ಲ ಮಾತುಗಳಿಗೆ ಒಂದೇ ಮಾತಲ್ಲಿ ಉತ್ತರ ಕೊಟ್ಟ. ಅವನನ್ನೇ ನೋಡಿದಳು ಯಶಸ್ವಿನಿ. ತಾನು ತಪ್ಪು ಮಾಡಿದ್ದರ ಪಶ್ಚಾತ್ತಾಪ ಈಗ ಅವಳಲ್ಲಿ. ಅವ ತನಗೇನೂ ಸಂಬಂಧವೇ ಇಲ್ಲವೆಂದುಕೊಂಡು ನಡೆದು ಬಿಟ್ಟ ಅಲ್ಲಿಂದ. ಮತ್ತವನನ್ನು ತಡೆಯಲಿಲ್ಲ ಅವಳು. ಅವನು ಅವಳತ್ತ ಗಮನವಹಿಸದೆ ಅಲ್ಲಿಂದ ಹೊರಟು ಹೋದ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.